ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 84ನೇ ಸಂಚಿಕೆ. ಚೀನದ ವರ್ತಕರುಗಳು ಇಬ್ಬರೂ ತಲೆಯಲ್ಲಿ ದೊಡ್ಡ ದೊಡ್ಡ ತಲೆಪಾಗೆಯಿಂದನೂ ಮೊಗದಲ್ಲಿ ಒತ್ತಾಗಿ ಬೆಳೆದಿದ್ದ ದಾಡಿ ಮೀಸೆಗಳ ಜೊತೆ ಕಾಣಿಸ್ಕೊಂಡ್ರು. ಅರಮನೆ ಮೇಮಾಡದಲ್ಲಿ ಆ ಸಮಯ ಉರ್ತಾ ಇರುವ ಮಂಕಾದ ದೀಪದ ಬೆಳಕಲ್ಲಿ ಅವರುಗಳ ಮೊಗವು ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಅವರುಗಳು ಯಾವ ವಯಸ್ಸಿನವರು ಅನ್ನೋದನ್ನು ಕೂಡ ತಿಳ್ಕೊಳಕ್ಕಾಗಲಿಲ್ಲ. ಕುಂದವನ ಮನಸ್ಸಿನಲ್ಲಿ ಹುಟ್ಟಿ ಬಂದಿದ್ದ ಡೌಟ್ಗಳು ತುಂಬ ಸ್ಟ್ರಾಂಗ್ ಆಯಿತು. ಬುದ್ಧಿನಲ್ಲಿ ತುಂಬ ಇದಾದ ಆ ಮಾದರಸಿ ರೇಷ್ಮೆಗಳೆಲ್ಲ ಬಟ್ಟೆಗಳೆಲ್ಲ ನೋಡೋದಕ್ಕೆ ಈ ಬೆಳಕು ಸಾಲಲ್ಲ, ದೊಡ್ಡ ದೀವಟ್ಟಿ ಎತ್ಕೊಂಡು ಬಾ ಅಂತ ಹೇಳಿ ವರ್ತಕರುಗಳನ್ನು ಕರ್ಕೊಂಬಂದ ಸೇವಕನಿಗೆ ಆರ್ಡರ್ ಮಾಡಿದ್ರು. ನಾನೋಗಿ ಒಳ್ಳೆ ದೀಪ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಮದರಂದ ದೇವರ ಜಾಗದಿಂದ ಅಗಲಿ ಹೋದರು. ಅವ್ರ ಜೊತೆ ಸಂಬೇನ್ ಮಾದೇವಿನೂ ಹೋದರು. ಅವ್ರುಗಳು ಹೋದ್ಮೇಲೆ ಕುಂದವೈ ಆ ಚೀನ ವರ್ತಕರುಗಳನ್ನು ನೋಡಿ, ಅಯ್ಯ, ನಿಮ್ಗಳಿಗೆ ಯಾಕೆ ಇಷ್ಟೊಂದು ಅವಸರ? ನಿಮ್ಮ ಸರಕುಗಳನ್ನು ನಾಳೆ ಹಗಲು ಹೊತ್ತಲ್ಲಿ ಕೊಂಡು ಬಂದರೆ ಕೊಂಡು ಬಂದು ತೋರಿಸ್ಬಾರ್ದ? ರಾತ್ರಿಗಿಂತ ರಾತ್ರಿನೇ ಬಂದಿದ್ದೀರಲ್ಲ ಅಂತಂದರು. ಯುವರಾಣಿಗಳೇ, ಕ್ಷಮಿಸಬೇಕು, ನಾವು ತಂಜೆಗೆ ಬಂದು ತುಂಬ ದಿನಗಳಾಗ್ಬಿಡ್ತು. ಎಷ್ಟೊಂದು ಪ್ರಯತ್ನ ಮಾಡಿನೂ ಅರಮನೆಗೆ ಬಂದು ನಿಮ್ಮನ್ನು ನೋಡೋಕ್ಕಾಗಲಿಲ್ಲ. ನಾಳೆ ಮಾರನೇ ದಿನ ನಾಗಪಟ್ಟಣದಿಂದ ನಾವಾಯಿ ಹೊರಡ್ತಾ ಇದೆ. ಅದರಲ್ಲಿ ನಾವು ಹೊರಡಬೇಕು, ಅದರಿಂದ ಅದನ್ನೇ ಅರ್ಜೆಂಟ್ ಪಡ್ತಾಯಿದ್ವಿ ಅಂತ ಆ ಚೀನ ವರ್ತಕರುಗಳಲ್ಲಿ ಒಬ್ಬನು ಹೇಳಿದಾನೆ. ಅವನ ಗಂಟ್ಲು ಸ್ವಲ್ಪ ವಿಚಿತ್ರವಾಗಿದ್ದರೂ ಅವನು ಮಾತಾಡಿದ್ದ ತಮಿಳು ಚೆನ್ನಾಗಿದ್ದಿದ್ದ ಬಗ್ಗೆ ಅಲ್ಲಿದ್ದವರೆಲ್ಲ ಆಶ್ಚರ್ಯಪಟ್ಟರು. ಚೀನ ವರ್ತಕರೇ, ನಿಮಗೆ ತಮಿಳು ಭಾಷೆ ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ ಹೇಳಿದ್ಲು ಕುಂದವಿ. ನಾನು ಈ ಸೋಳನಾಡಿಗೆ ವ್ಯಾಪಾರಕ್ಕಾಗಿ ಬಂದು ಉಳಿದು ಕೆಲವು ಸಮಯ ಆಗಿದೆ, ಆದ್ದರಿಂದ ತಮಿಳು ಮಾತಾಡೋಕ್ಕೆ ಸ್ವಲ್ಪ ಕಲ್ತ್ಕೊಂಡೆ. ತಮಿಳನ್ನು ತಮಿಳುನಾಡನ್ನು ನನಗೆ ಇಡಿಸಿದೆ ಅಂತ ಅಂದ ಆ ವರ್ತಕ. ಮತ್ತು ಯಾಕೆ ಇವಾಗ ನಿಮ್ಮ ನಾಡಿಗೆ ಹೊರಡೋಕ್ಕೆ ಅವಸರ ಪಡ್ತೀರಾ? ಪಟ್ಟಾಭಿಷೇಕ ತಂಗ ಇದ್ದು ಬಿಟ್ಟು ಹೋಗ್ಬಾರ್ದಾ? ಅಷ್ಟೊಂದು ಅವಸರ ಯಾಕೆ? ನಾಳೆ ಮಾರನೇ ದಿನ ಹೊರಡೋ ಕಪ್ಪಲಲ್ಲಿ ಮಿಸ್ ಮಾಡಿಬಿಟ್ರೆ ಆಮೇಲೆ ಯಾವಾಗ ಕಪ್ಪಲು ಹೊರಡುತ್ತೋ ಗೊತ್ತಿಲ್ಲ. ಮುಂದೆ ಹಾಗೆ ಎಲ್ಲ ಇವಾಗ ಆವಾಗ ನಾಗೆಯಿಂದ ಕಪ್ಪಲ್ಗಳು ಹೊರಡೋದಿಲ್ಲ. ಅದೇ ಯಾಕೆ? ನಿಮಗೆ ಅದನ್ನ ಕಾರಣ ಗೊತ್ತಿಲ್ವಾ ದೇವಿ? ಕಡಲ್ ಪ್ರಯಾಣ ಮುಂಚೆ ಹಾಗೆ ಇವಾಗ ಸುಲಭವಾಗಿಲ್ಲ, ಭದ್ರವಾಗೂ ಇಲ್ಲ. ಕಡಲು ಕೊಳ್ಳೆಗಾರರು ಜಾಸ್ತಿ ಆಗಿಬಿಟ್ರು. ಅರಬ್ ನಾಡಿಂದ ಆವೇಶದ ಹುಚ್ಕೊಂಡ ವೀರರುಗಳು ಕಪ್ಪಲ್ಗಳಲ್ಲತ್ತಿ ಮೇಲೆ ಕಡಲ್ಗಳಲ್ಲೂ ಕೆಳಗಡೆ ಇರೋ ಕಡಲ್ಗಳಲ್ಲೂ ಎಲ್ಲೆಲ್ಲೋ ಸಂಚರಿಸಿ ಬರ್ತಾ ಇದ್ದಾರೆ. ಕಡೆಯೋರವಾಗಿ ಇರುವ ತೊರೆಮೊಗಗಳೆಲ್ಲ ಸಮೀಪಕ್ಕೆ ಕೂಡ ಅವರುಗಳು ಬಂದು ಕಾಯ್ತಾ ಇರ್ತಾರೆ. ಆ ವರ್ತಕದ ಕಪ್ಪಲ್ಗಳು ನೋಡಿದ ತಕ್ಷಣ ಹತ್ತಿರ ಬಂದು ನೋಡ್ತಾರೆ. ಮುರುಘಾವೇಶದಿಂದ ಜಗಳ ಮಾಡಿ ಕಪ್ಪಲ್ಗಳಲ್ಲಿ ಇರೋರನ್ನೆಲ್ಲ ಕೊಂದು ಅಲ್ಲಿರೋ ಸಾಮಾನುಗಳನ್ನು ಕೊಳ್ಳೆಕೊಂಡು ಹೋಗ್ತಾರೆ. ಇದು ಕಾರಣವಾಗಿ ಇವಾಗೆಲ್ಲ ವರ್ತಕರುಗಳ ಕಪ್ಪಲ್ಗಳು ಸಪ್ರೇಟಾಗಿ ಹೊರಡೆ ಹೋಗೋಕ್ಕೆ ಆಗೋದಿಲ್ಲ. 10 ಕಪ್ಪಲ್ಗಳು 20 ಕಪ್ಪಲ್ಗಳು ಸೇರಿ ಹೊರಡಬೇಕಾಗಿದೆ. ಆ ಥರ ನಾಳೆ ಮಾರನೇ ದಿನ ಹೊರಡೋ ಕಪ್ಪಲ್ಗಳು ಹೋಗ್ಬಿಟ್ರೆ ತಿರ್ಗಾ ನಾವು ಎಷ್ಟು ಕಾಲ ಕಾಯ್ತಾ ಇರಬೇಕೋ ಗೊತ್ತಿಲ್ಲ. ದೇವಿ ಮಾರ್ಗಳೇ, ದೊಡ್ಡ ಮನಸ್ಸು ಮಾಡಿ ನಾವು ಕೊಂಡು ಬಂದಿರುವ ರೇಷ್ಮೆ ಬಟ್ಟೆಗಳನ್ನು ನೋಡಿ ಥರ ಹೇಳಿಕೊಂಡೆ. ಆ ಚೀನ ವರ್ತಕ ತಾನು ಕೊಂಡು ಬಂದಿದ್ದ ಮೂಟೆಯನ್ನು ಬಿಚ್ಚಕ್ಕೆ ಶುರು ಮಾಡಿದ. ಆ ಥರನೇ ಇನ್ನೊಬ್ಬನು ಮೂಟೆಗಳನ್ನು ಬಿಚ್ಚಿದ. ವರ್ತಕರುಗಳೇ, ಇವಾಗ ನಿಮ್ಮ ಅಂಗಡಿಯನ್ನು ಇಲ್ಲಿ ಹಾರಿಸೋದಲ್ಲಿ ಪ್ರಯೋಜನ ಇಲ್ಲ. ನಿಮ್ಮ ರೇಷ್ಮೆಗಳನ್ನು ಇದು ಕ್ವಾಲಿಟಿ ಹೆಂಗಿದೆ ಅಂತ ರಾತ್ರಿ ಹೊತ್ತು ನೋಡಿ ನಮಗೆ ಆಗಲ್ಲ. ನಿಮ್ಮ ಹತ್ರ ರೇಷ್ಮೆಗಳು ಬಟ್ಟೆಗಳು ತೊಗೊಂಡ್ರೆ ಕೊಡೋದಕ್ಕೆ ಬೇಕಾದ ಸಾಮಾನುಗಳನ್ನು ಇಲ್ಲಿ ನಾವು ಕೊಂಡು ಬಂದಿಲ್ಲ ಅಂತ ಹೇಳಿದರು ಲೇಟ್ನಾಟ್. ಮೊದಲು ಮಾತಾಡಿದ್ದ ವರ್ತಕ ತಕ್ಷಣ ತುಂಬ ಆಶ್ಚರ್ಯಪಟ್ಟವನು ಹಾಗೆ ಎದ್ದು ನಿಂತು ಕೈಗಳನ್ನು ಕ್ಷಮಿಸಿ, ಯುವರಾಣಿ, ನಿಮ್ಮ ಹತ್ರ ನಾವು ಬೆಲೆ ಹೇಳಿ ಕೊಂಡ್ಕೊಳ್ತೀವ? ಒಳ್ಳೆ ಮಾತು ಹೇಳಿದ್ದೀರ. ನೀವುಗಳು ಈ ರೇಷ್ಮೆ ಬಟ್ಟೆಗಳನ್ನ ತಗೊಂಡು ಉಟ್ಕೊಳ್ಳೋಕ್ಕೆ ಮನಸ್ಸು ಬಂದರೆ ಸಾಕು. ಅದೇ ನಾವು ಹೋದ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಫಲ ಅಂತ ಹೇಳಿ ಅಂದ್ಕೊಂಡು ಸಂತೋಷ ಪಡಲ್ವಾ? ಬೆಲೆ ಹೇಳಿ ಮಾರಾಟ ಮಾಡೋಕ್ಕೆ ನಾವು ಈ ಸರಕುಗಳನ್ನು ಕೊಂಡು ಬಂದಿಲ್ಲ. ಪಟ್ಟಾಭಿಷೇಕಕ್ಕೆ ಇದು ನಾವು ಪ್ರೆಸೆಂಟ್ ಕೊಡೋಕ್ಕೇ ಬಂದಿದ್ದೀವಿ ಅಂತಂದು. ಹಾಗಾದರೆ ನೀವು ತಪ್ಪಾದ ಜಾಗ ಹುಡ್ಕೊಂಬಂದಿದ್ರೆ ಇಲ್ಲಿರುವ ಯಾವ್ರಿಗೂ
ಇಲ್ಲಿರುವ ನಮ್ಗಳಲ್ಲಿ ಯಾರಿಗೂ ಪಟ್ಟಾಭಿಷೇಕ ಇಲ್ಲ. ಮುಡಿಸೂಡೋಕ್ಕೆ ಹೋಗಬೇಕಾದವರು ಯುವರಾಜ ಪೊನ್ನಿಯಿನ್ ಸೆಲ್ವರ್ ಅವ್ರನ್ನ ಹುಡ್ಕೊಂಡು ಹೋಗಿ ನಿಮ್ಮ ಗಿಫ್ಟ್ಗಳನ್ನು ಕೊಡಿ. ಇಲ್ಲ ದೇವಿ, ಸರಿಯಾದ ಜಾಗನೇ ಹುಡ್ಕೊಂಡು ಬಂದಿದ್ದೀವಿ, ಯಾತಕ್ಕೇನು ಪೊನ್ನಿಯಿನ್ ಸೆಲ್ವರ್ನ ದಯೆಯನ್ನು ತಗೋಬೇಕು ಅಂದರೆ ಮೊದಲು ಇಳೆಪ್ರಾಟಿ ಕುಂದವಿ ದೇವಿನ ದಯವನ್ನು ಹೊಂದೋದನ್ನೇ ಅದಕ್ಕೆ ಉಪಾಯ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಚೀನವರ್ತರು. ಇದನ್ನು ಕೇಳಿ ಅಲ್ಲಿದ್ದ ಹೆಣ್ಣುಮಕ್ಕಳು ಎಲ್ಲರೂ ನಗಿದ್ರು. ಎಲ್ಲರೂ ಅಂದರೆ ಯಾರು? ಆ ಥರ ಅಲ್ಲಿ ಯಾರು ಮಾತಾಡಿದ್ದನ್ನು ನೀವು ಕೇಳ್ಕೊಂಡ್ರ? ಯಾಕೆ ತಾಯ, ಇವತ್ತು ಈ ಊರಲ್ಲಿ ನಡೆದಿದ್ದ ಉತ್ಸವದಲ್ಲಿ ಸೇರಿದ ಗುಂಪಲ್ಲಿ ಕೂಡ ಎಷ್ಟು ಜನ ಮಾತಾಡಿಕೊಂಡ್ರು. ಅಕ್ಕ ಹೇಳಿದ್ದನ್ನು ತಮ್ಮ ದಾಟೋದೇ ಇಲ್ಲ ಅಂತ ಹೇಳ್ಕೊಂಡ್ರು. ಇದೋ ಇರುವ ನನ್ನ ಗೆಳೆಯನನ್ನು ಬೇಕಾದರೆ ಕೇಳಿ. ಇಷ್ಟೊತ್ತು ಸುಮ್ಮನೆ ಇದ್ದ ಗೆಳೆಯ, ಹೌದು ಯುವರಾಣಿಗಳೇ, ಅದು ನಿಜಾನೇ, ಪೊನ್ನಿಯಿನ್ ಸೆಲ್ವರ್ಗೆ ಪಟ್ಟಾಭಿಷೇಕ ಅಂದರೆ ಅದು ಕುಂದವಿ ಪ್ರಾಟಿಗೆ ಪಟ್ಟಾಭಿಷೇಕ ಮಾಡಿದಂಗೆ ಅಂತ ಜನಗಳು ಮಾತಾಡ್ಕೊಂಡ್ರು. ಇನ್ಮೇಲೆ ಸೊಳ್ನಾಡಿನಲ್ಲಿ ಹೆಣ್ಣರ ರಾಜ್ಯನೇ ನಡೆಯೋಕ್ಕಾಗತ್ತೆ, ಅದು ಒಳ್ಳೆಯದಾಗೂ ಇರುತ್ತೆ ಅಂತ ಹೇಳಿ ಜನಗಳು ಮಾತಾಡ್ಕೊಂಡ್ರು. ತಿರ್ಗಾನ ಯುವರಾಣಿಗಳು ಗಲಗಲ ಅಂತ ನಗಿದ್ರು. ಆದ್ದರಿಂದ ಯುವರಾಣಿಗಳೇ, ದಯವಿಟ್ಟು ಈ ಪಟ್ಟಾಭಿಷೇಕದ ಗಿಫ್ಟ್ಗಳನ್ನು ತಗೋಬೇಕು ಅಂತ ಹೇಳಿದ ಒಂದು ಚೀನವರ್ತ. ತಗೊಂಡು ಪೊನ್ನಿಯಿನ್ ಸೆಲ್ವರ್ ಹತ್ರ ನಮ್ಮ ಕೋರಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದ ಇನ್ನೊಬ್ಬ. ಅದೇನು ಕೋರಿಕೆ? ಪೊನ್ನಿಯಿನ್ ಸೆಲ್ವರ್ ಹತ್ರ ನಿಮಗೆ ಏನು ಕೆಲಸ ಆಗಬೇಕು, ಮೊದಲು ಅದನ್ನು ಹೇಳಿ ಅಂತ ಅಂದರು ಕುಂದವ್ಯ ಪ್ರಾಟಿ. ದೇವಿ, ಅವರಿಂದ ಎಷ್ಟೊಂದು ಕೆಲಸಗಳಾಗಬೇಕು, ನಮ್ಗಳಿಗೆ ಮಾತ್ರ ಅಲ್ಲ, ಸೋಳನಾಡಿ ಮೊದಲು ಚೀನ ದೇಶ ತನಕ ಇರೋ ಎಲ್ಲ ದೇಶ ವರ್ತಕರುಗಳನ್ನು ಸಾರ್ವಜನಿಕರನ್ನು ಅರುಳ್ಮೊಳಿವರ್ಮನ ತಾನೇ ನಂಬಿದ್ದಾರೆ. ಪರಾಂದಕ ಚಕ್ರವರ್ತಿನ ಕಾಲದಲ್ಲಿ ಕಡಲುಗಳೆಲ್ಲ ಭದ್ರವಾಗಿತ್ತು. ಕಡಲು ಪ್ರಯಾಣದಲ್ಲಿ ಬಿರುಗಾಳಿಯಿಂದ ಬರುವ ಆಪತ್ತನ್ನು ತಡೆಸೋಕ್ಕೆ ಬೇರೆ ಅಪಾಯ ಇಲ್ಲದೆ ಇದ್ದಿತ್ತು. ಆದರೆ ಇವಾಗ ಕಡಲಿನಲ್ಲಿ ಕಪ್ಪಲ್ಗಳನ್ನು ಒಡೆದು ಕೊಳ್ಳೆ ಹೊಡೆಯೋದು ಒಂದು ಕನಸಿನಲ್ಲೂ ಕೇಳದೇ ಇರುವ ಕೆಲಸವಾಗಿದೆ. ಸೋಳನಾಡಿನ ನಾವಾಯಿಗಳು ವರ್ತಕ ಸಾಮಾನುಗಳನ್ನು ಹತ್ತಿಸ್ಕೊಂಡು ರಾಜಪಾಟೆಗಳಲ್ಲಿ ಹೋಗೋ ಹಾಗೆ ನಿರ್ಭಯವಾಗಿ ಹೋಗ್ತಾ ಇತ್ತು. ಮಾನಕವಾರಮು ಮಾಯಿರುಡಿಂಗಂ ಮಾಪಾಪಾಳಂ ಇಮ್ಮುರಿ ದೇಶಂ ಶ್ರೀ ವಿಜಯಂ ಶಾವಗಂ ಕಡಾರಂ ಕಾಂಬೋಜಂ ಮುಂತಾದ ಕಡಲು ಸುತ್ತಿದ ನಾಡುಗಳಿಗೆ ತೊರೆಮಗಗಳಿಗೆ ಸೋಳನಾಡಿನ ಕಪ್ಪಲ್ಗಳು ಹೋಗಿ ಅಲ್ಲಲ್ಲಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್ ಮಾಡಿಕೊಂಡು ನಮ್ಮ ಚೀನಾ ನಾಡಿಗೆ ಹೋಯಿತು. ಆ ಥರನೇ ನಮ್ಮ ಚೀನ ದೇಶದಿಂದ ಹೊರಡಿದ ಕಪ್ಪಲ್ಗಳು ಸೋಳನಾಡಿಗೆ ತಂಗು ತಡೆಯಿಲ್ಲದೆ ಬರ್ತಾಯಿತ್ತು. ಆ ಕಾಲ ಇವಾಗ ಹಳೆಯ ಕನಸಾಗೆ ಆಗ್ಬಿಡ್ತು. ದೇವಿ, ನಿಮ್ಮ ಹತ್ರ ನಿಜವನ್ನು ಹೇಳ್ಬಿಡ್ತೀವಿ, ಈ ರೇಷ್ಮೆ ಬಟ್ಟೆಗಳನ್ನು ನಾವು ತಿರ್ಗಾ ಕೊಂಡು ಹೋದರೆ ಭದ್ರವಾಗಿ ನಮ್ಮ ನಾಡಿಗೆ ಕೊಂಡೋಗಿ ಸೇರಿಸ್ತೀವ ಅನ್ನೋದು ನಿಶ್ಚಯವಿಲ್ಲ. ದಾರಿಯಲ್ಲಿ ಆ ಅರಬ್ಯ ಕಡಲು ಕೊಳ್ಳೆಗಾರಗಳ ಹತ್ರ ಈ ರೇಷ್ಮೆ ಬಟ್ಟೆಗಳನ್ನು ನಾವು ರೇಷ್ಮೆ ಬಟ್ಟೆಗಳನ್ನೆಲ್ಲ ಅವರು ಕಿತ್ಕೊಳ್ಳೋದಕ್ಕಿಂತನೂ ಸೋಳನಾಡಿನ ಯುವರಾಣಿಗಳಿಗೆ ಗಿಫ್ಟಾಗಿ ಕೊಡೋದು ತುಂಬ ವಿಶೇಷವಾದ ಕಾರ್ಯ ಅಲ್ವಾ? ಈ ಥರ ಚೀನ ವರ್ತಕ ಹೇಳಿ ಬಂದಾಗ ಕುಂದವಿ ದೇವಿಯನ್ನು ಕಣ್ಣುಗಳನ್ನು ಅವರು ಹೇಳಿ ಬಂದ ಹಾಗೆ ಕುಂದವಿ ದೇವಿನ ಕಣ್ಣುಗಳನ್ನು ನೋಡಿದ ತಕ್ಷಣ ತುಂಬ ಇಂಟ್ರೆಸ್ಟ್ ಆಗಿ ಇತ್ತು. ಪೊನ್ನಿಯಿನ್ ಸೆಲ್ವರಿಂದ ಆ ಕಾರ್ಯ ನಡೆಯುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಾ? ಪರಾಂದ ಚಕ್ರವರ್ತಿ ಕಾಲದಲ್ಲಿ ಇದ್ದ ಹಾಗೆ ಕಡಲ್ ಪ್ರಯಾಣ ಅಪಾಯವಿಲ್ಲದೆ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ? ಬೇರೆ ಊರುಗಳಿಗೆಲ್ಲ ಪೊನ್ನಿಯಿನ್ ಸೆಲ್ವರ್ನ ಹೊಗಳಿಕೆ ದೇಶ ಎಲ್ಲ ಹರಳುತ್ತೆ ಅಂತ ನಂಬ್ತೀರಾ ಅಂತ ಕೇಳಿದ್ವಿ. ನಾವು ನಂಬೋದು ಮಾತ್ರ ಏನು, ಈ ಸೋಳನಾಡಿನ ವರ್ತಕ ಜನಗಳು ಎಲ್ಲರೂ ನಂಬ್ತಾ ಇದ್ದಾರೆ. ಯಾಕೆ, ಸ್ವಲ್ಪ ಮುಂದೆ ನಾವು ಒಂದು ಜೋಯಿಸರ ಹತ್ರ ಹೋಗಿದ್ದೀವಿ. ಅವರು ಕೂಡ ಹೇಳಿದರು. ಏನು ಹೇಳಿದರು? ಪೊನ್ನಿಯಿನ್ ಸೆಲ್ವರ್ ದೊಡ್ಡ ದೊಡ್ಡ ಕಪ್ಪಲ್ಗಳನ್ನು ತೆರಳಿಸ್ಕೊಂಡು ಕಡಲ್ಗಳನ್ನು ದಾಟಿಕೊಂಡು ಹೋಗ್ತಾರೆ. ಕೊಳ್ಳೆಗಾರಗಳ ಗುಂಪನ್ನು ಎಲ್ಲ ಸಾಯಿಸಿಬಿಡ್ತಾರೆ. ಕಡಲು ಪ್ರಯಾಣದನ್ನೇ ಮುಂಚೆ ಹಾಗೆ ನಿರ್ಭಯವಾಗಿ ಮಾಡಿಬಿಡ್ತಾರೆ. ಸೋಳನಾಡು ಪರಾಂದ ಚಕ್ರವರ್ತಿನ ಕಾಲದಲ್ಲಿ ಕೊಂಡಿದ್ದ ಹೆಮ್ಮೆಯನ್ನು ತಿರ್ಗಾನು ಹೊಂದತ್ತೆ ಅಂತ ಎಲ್ಲ ಜೋಯಿಸರು ಹೇಳಿದರು. ಅದು ಇದಕ್ಕೆಲ್ಲ ಸೋಳನಾಡಿನ ಯುವರಾಣಿಗಳು ಅಡ್ಡ ನಿಂತು ಏನು ಹೇಳದೆ ಇರಬೇಕು ಅಂತ ಹೇಳಿದರು. ಇಷ್ಟು ತಾನೇ ಹೇಳಿದ್ರ? ಇನ್ನೂ ಯುವರಾಣಿಗಳ ಬಗ್ಗೆ ಇನ್ನೂ ಏನಾದರೂ ದೂರ ಹೇಳಿದ್ರ? ದೂರ ಆಗೆಲ್ಲ ಏನಿಲ್ಲ ದೇವಿ. ಪಳೆಯಾರ ಎಳೆಪ್ರಾಟಿಯನ್ನು ಕೊಡುಂಬಾಲು ಕೋಮಗಳನ್ನ ಬಗ್ಗೆನೂ ದೂರ ಹೇಳೋರು ಈ ಸೋಳನಾಡಿನಲ್ಲಿ ಯಾರನ್ನೇ ಇರೋಕ್ಕಾಗಲ್ಲ. ಆ ಥರ ಇರುವಾಗ ಯುವರಾಜರನ್ನ ದಯೆಯನ್ನು ಎದುರು ನೋಡಿ ಇರುವ ಜೋಯಿಸರು ಮಾತ್ರ ಧೈರ್ಯ ಬಂದು ಹೇಳ್ಬಿಡ್ತಾರ?
ಬೇರೆ ಏನು ತಾನೇ ಆ ಜೋಯಿಸರು ನಮಗೆ ಹೇಳಿದರು. ಯುವರಾಣಿಗಳು ಇಬ್ಬರೂ ಸ್ವಲ್ಪ ಮುಂಚೆ ಅವ್ರ ಹತ್ರ ಬಂದುಬಿಟ್ಟು ಹೋಗಿದ್ದಾಗ ಹೇಳಿದರು, ಎರಡು ಎರಡು ಜನಕ್ಕೂ ಆದಷ್ಟು ಬೇಗ ಮದುವೆ ನಡೆಯುತ್ತೆ ಅಂತಲೇ ಹೇಳಿದರು. ದೇವಿ ಮಾರ್ಗಳೆ ಪಟ್ಟಾಭಿಷೇಕಕ್ಕೆ ಗಿಫ್ಟಾಗಿ ಎತ್ಕೊಳ್ಳದೆ ಇದ್ದರೆ ಮದುವೆನ ಗಿಫ್ಟು ಅಂತ ಹೇಳಿ ಈ ರೇಷ್ಮೆ ಬಟ್ಟೆಗಳನ್ನ ನೀವು ತಗೋಬೇಕು ಅಂತ ಹೇಳಿದ. ಮೊದಲು ಮಾತಾಡಿದ ಚೀನ ವರ್ತಕ. ಇದನ್ನು ಕೇಳಿದ ವಾನತಿ, ಅಕ್ಕ, ಈ ಚೀನ ವರ್ತಕಗಳು ಬರೀ ಮಾತುಗಾರರು, ಇವುಗಳನ್ನ ಹೋಗೋಕೆ ಹೇಳಿ ಅಂತ ಹೇಳಿದ್ರು. ಸ್ವಲ್ಪ ತಾಳು ವಾನತಿ, ಇವುಗಳ ಇದು ಮಾತುಗಳು ಇನ್ನು ಎಷ್ಟು ದೂರ ಹೋಗುತ್ತೆ ನೋಡೋಣ ಅಂತ ಕುಂದವ ಹೇಳ್ಬಿಟ್ಟು, ವರ್ತಕರುಗಳೇ, ಜೋಯಿಸರ್ ಮನೆ ಬಾಗಿಲಲ್ಲಿ ಆನೆ ಮೇಲೆ ಬಂದು ನಿಂತವರು ನೀವು ತಾನೇ ಅಂತ ಹೇಳಿದರು. ಹೌದೇ ದೇವಿ, ಜೋಯಿಸರ್ ಮನೆ ಹುಡುಕಿಕೊಂಡು ಹೋಗಿದ್ದಕ್ಕೆ ಪ್ರಯೋಜನ ತಕ್ಷಣ ಸಿಕ್ಬಿಡ್ತು. ನೀವುಗಳು ಬಂದಿರೋದನ್ನು ತಿಳ್ಕೊಂಡಿದ್ವಿ, ನಿಮ್ಮನ್ನು ಮೀಟ್ ಮಾಡೋ ಭಾಗ್ಯ ಇವತ್ತು ನಮ್ಗಳಿಗೆ ಸಿಗತ್ತೆ ಅಂತ ಹೇಳಿ ಜೋಯಿಸರು ಹೇಳಿದ್ದನ್ನು ಫಲಿತ ಆಗ್ಬಿಡ್ತು. ಆ ಥರನೇ ಕೊಡುಂಬಾಳೂರು ಯುವರಾಣಿನ ಬಗ್ಗೆನೂ ಅವ್ರು ಹೇಳಿದ್ದನ್ನು ಫಲಿತ ಆಗಿಬಿಟ್ರೆ ನಮ್ಮ ವಿಚಾರವೆಲ್ಲ ತಿರಿ ಹೋಗುತ್ತೆ. ವಾಣತಿ ತಿರ್ಗಣ, ಅಕ್ಕ, ಇವ್ರುಗಳನ್ನ ಹೋಗೋಕೆ ಹೇಳಿ ಅಂತಂದರು. ವರ್ತಕರುಗಳೇ, ಉತ್ಸವ ಗುಂಪಿನಿಂದ ಆನೆ ಮೇಲೆ ಹತ್ತಿ ಬಂದವರು ನೀವುಗಳು ತಾನೆ. ಅದೇ ಥರ ನೀವು ಆನೆಗಳ ಮೇಲಿಂದ ಕೆಳಗೆ ಇಳಿದು ಜನಗುಂಪಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ರಲ್ವಾ ಅಂತ ಕುಂದವಿ ಕೇಳಿ. ಹೌದು ದೇವಿ, ಬರೋ ಪಟ್ಟಾಭಿಷೇಕದ ಬಗ್ಗೆ ಜನಗಳು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟು ಆ ಥರ ಗುಂಪಿನಲ್ಲಿ ತೂರಿ ಬಂದಿದ್ದೀವಿ, ಸುತ್ಕೊಂಡು ಬಂದಿದ್ವಿ. ಜನಗಳೇನು ಮಾತಾಡ್ಕೊಳ್ತಾ ಇದ್ದಾರೆ, ಪೊನ್ನಿಯಿನ್ ಸೆಲ್ವರು ಪಟ್ಟ ಕೊಟ್ಕೊಳ್ಳೋ ಬಗ್ಗೆ ತೃಪ್ತಿಯಾಗತ್ತಾನೆ ಮಾತಾಡಿದ್ರು. ಇಲ್ಲ, ಮುಡಿಸೂಡುವ ಫಂಕ್ಷನ್ ಬಗ್ಗೆ ಯಾರು ಮಾತಾಡಲಿಲ್ಲ. ಮತ್ತು ಜನಗಳು ಯಾವ್ದು ಬಗ್ಗೆ ಮಾತಾಡಿದ್ರು, ಭದ್ರಾಂಧಕ ದೇವರನ್ನ ಭಕ್ತಿ ಮಹಿಮೆಯ ಬಗ್ಗೆ ಮಾತಾಡ್ಕೊಂಡು ಆ ಥರ ಒಳ್ಳೆಯ ವಿಷಯವಾಗಿ ಹೇಳಿ. ಪುಂಗುಳ್ಳಿ ಕೇಳಿದ್ಯಾ ಅಂತ ಕುಂದವಿ ಪುಂಗುಳ್ಳಿ ನೋಡಿ ಹೇಳಿಬಿಟ್ಟು, ಭದ್ರಾಂಧಕ ದೇವರ ಬಗ್ಗೆ ಇನ್ನೂ ಏನೆಲ್ಲ ಹೇಳಿದರು ಅಂತಂದು, ಮಧುರಾಂಧಕ ತ್ಯಾಗ ಬುದ್ಧಿ ಬಗ್ಗೆ ಹೇಳಿದರು. ಸೋಳ ರಾಜ್ಯದಲ್ಲಿ ಅವರಿಗೆ ಬಾಧ್ಯತೆ ಕೊಂಡಾಡುವ ಹಕ್ಕು ಇದ್ರೂ ರಾಜ್ಯ ಬೇಡ ಅಂತ ಹೇಳಿಬಿಟ್ಟು ಅದನ್ನು ತುಂಬ ಹೊಗಳ್ಕೊಂಡ್ರು. ಹಾಗೇನಾ, ಅದು ಕಾರಣ ಏನು ಅಂತ ಹೇಳಿಕೊಂಡದು, ಮಧುರಾಂಧಕ ದೇವರು ಯಾರೋ ಒಂದು ಹಡಗುಕಾರ ಹೆಣ್ಣು ಮೇಲೆ ಮೊಗಾಕೊಂಡು ಅವಳನ್ನೇ ಪಟ್ಟಮಗಿಸಿ ಹಾಕಿಕೊಳ್ತೀನಿ ಅಂತ ಹೇಳಿ ಹಠ ಮಾಡಿದ್ರಂತೆ. ಆದರೆ ಈ ಮೊದಲೇ ಆ ಪಾರ್ಟಿಯಲ್ಲಿದ್ದ ಚಿಕ್ಕ ರಾಜಗಳನ್ನ ಮನಸ್ಸು ಬದಲಾಯಿಸ್ಬಿಡ್ತೀನಿ. ಹಾಗಾದರೆ ಮಧುರಾಂಧಕರಿಗೆ ಪಟ್ಟ ಇಲ್ಲ, ಪೊನ್ನಿಯಿನ್ ಸೆಲ್ವರ್ಗೆ ಪಟ್ಟ ಅಂತ ಹೇಳಿ ಚಿಕ್ಕ ರಾಜರುಗಳೆಲ್ಲ ಹೇಳ್ಕೊಂಡ್ರಂತೆ. ಈ ಥರ ಜನಗಳು ಮಾತಾಡ್ಕೊಂಡ್ರು. ಯುವರಾಣಿಗಳೇ, ಆ ಭಾಗ್ಯಶಾಲಿಯಾದ ಓಡಗಾರ ಹೆಣ್ಣು ಇಲ್ಲೇ ಇದ್ದರೆ ಅವ್ರಿಗೂ ನಾವು ರೇಷ್ಮೆ ಗಿಫ್ಟನ್ನು ಕೊಟ್ಟು ಬಿಡೋಕ್ಕೆ ಇಷ್ಟಪಡ್ತೀವಿ. ಪೂಂಗುಳ್ಳಿ, ಇವಾಗ ದೇವಿ, ಕೊಡುಂಬಾಳೂರು ಯುವರಾಣಿ ಹೇಳಿದ್ದೇ ಸರಿಯೇ. ಈ ವರ್ತಕರುಗಳು ಬರೀ ಬಾಯಿ ಮಾತುಗಾರರು, ಇವ್ರುಗಳು ತಕ್ಷಣ ಹೋಗೋಕೆ ಹೇಳಿ ಅಂತಂದಿಲ್ಲ. ಸ್ವಲ್ಪ ತಾಳು ಪೂಂಗುಳ್ಳಿ, ನಿನಗೇನು ಕೋಪ, ಇವ್ರುಗಳು ನಿನ್ನ ಬಗ್ಗೆ ಏನು ತಪ್ಪಾಗಿ ಹೇಳಿಲ್ವಲ್ಲ, ಹೊಗಳಿಕೆ ಆಗುತ್ತಾನೆ ಹೇಳ್ತಾ ಇದ್ದಾರೆ ಅಂತಂದ್ರು ಕುಂದವು. ಇವ್ರುಗಳು ನನ್ನ ಬಗ್ಗೆ ಹೊಗಳಿಕೆ ಆಗ ಮಾತಾಡಬೇಡ, ಹೆಗಳಿ ಇನ್ನೂ ಮಾತಾಡಬೇಡ, ನನಗೆ ಗಿಫ್ಟ್ ಕೊಡೋದು ಬೇಡ ಅಂತ ಪೂಂಗುಳ್ಳಿ ಹೊರಟ್ಲು. ಅಮ್ಮಣಿ, ನೀವು ತಾನ ಭಾಗ್ಯವದಿ? ಆಹಾ, ಜನಗಳು ಮಾತಾಡ್ಕೊಂಡಿದ್ದು ತುಂಬ ಸರಿ ಅಂತ ಹೇಳಿದ ಚೀನಾ ವರ್ತಕರಲ್ಲಿ ಒಬ್ಬ. ಇನ್ನೂ ಬೇರೆ ಏನು ಮಾತಾಡ್ಕೊಂಡ್ರು ಅಂತ ಹೇಳಿ ಪುಂಗುಳ್ಳಿ ನಗೆಯಿಂದ ಕೇಳಿದ್ರು. ಮಧುರಾಂಧಕ ದೇವರು ನಿಮ್ಮನ್ನು ಮುಂದಾಗಿ ಇಟ್ಕೊಂಡು ಈ ಸೋಳ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿಬಿಟ್ರು ಅಂತ ಹೇಳಿ ಗುಂಪಲ್ಲಿ ಒಬ್ಬರು ಹೇಳಿದಾಗ ಅದಕ್ಕೆ ಆನ್ಸರ್ ಆಗಿ ಇನ್ನೊಬ್ಬರು, ಪುಂಗುಳ್ಳಿ ದೇವಿಗಾಗ ಒಂದು ರಾಜ್ಯವನ್ನು ತಾನ ತ್ಯಾಗ ಮಾಡ್ಬೋದು, ನನ್ನ ಹತ್ರ 9 ರಾಜ್ಯ ಇದ್ದಿದ್ದರೆ 10 ರಾಜ್ಯಗಳನ್ನು ತ್ಯಾಗ ಮಾಡಿರ್ತೀನಿ ಅಂತ ಹೇಳಿದರು. ಅವರು ಹೇಳಿದ್ದನ್ನು ನಾನು ಆಮೋದಿಸ್ತೀನಿ ಅಂತ ಹೇಳಿದ ಚೀನಾ ವರ್ತಕ. ಪೂಂಗುಳ್ಳಿ ಕಳ್ಳಕೋಪದಿಂದ, ಅಕ್ಕ, ಈ ಅತಿಗೆ ಪ್ರಸಂಗಿ ವರ್ತಕನನ್ನು ತಕ್ಷಣ ದಂಡನೆ ಮಾಡೋದಕ್ಕೆ ನೀವು ಏರ್ಪಾಡು ಮಾಡಬೇಕು, ಇಲ್ಲಾಂದರೆ ನಾನೇ ಪೊನ್ನಿಯಿನ್ ಸೆಲ್ವರ್ ಹತ್ರ ಹೇಳಿ ಇವ್ರಿಗೆ ಸರಿಯಾದ ದಂಡನೆ ಇಸ್ಕೊಡ್ತೀನಿ ಅಂತ ಅಂದರು. ಈ ಥರ ಇದನ್ನು ಕೇಳಿಕೊಂಡು ಆವಾಗ ಮೇಲೆ ಮಾಡೋಕ್ಕೆ ಬಂದರು ಮಧುರಾಂಧಕ ದೇವರು. ಸಾಯಂಕಾಲದ ಹೊತ್ತು ಪೂಜೆ ಮಾಡಿಬಿಟ್ಟು ಕೈನಲ್ಲಿ ಹೂವಿನ ಪ್ರಸಾದ ಎತ್ಕೊಂಡು ಬಂದವರು ಪೂಂಗುಳ್ಳಿ ಮಾತುಗಳನ್ನು ಹೇಳಿ, ಈ ವರ್ತಕರುಗಳು ಹೇಳಿದಲ್ಲಿ ತಪ್ಪೇನೂ ಇಲ್ವಲ್ಲ, ಯಾತಕ್ಕೋಸ್ಕರ ಅವ್ರನ್ನ ನೀ ದಂಡಿಸಬೇಕು, ಅವ್ರು ಹೇಳಿದ್ದನ್ನು ನಾನು ಆಮೋದಿಸ್ತೀನಿ ಪುಂಗುಳ್ಳಿ ಅಂತಂದರು. ಈ ಥರ ಹೇಳ್ಕೊಂಡು ಬಂದವರನ್ನು ಆ ಚೀನ ವರ್ತಕ ತಿರುಗಿ ನೋಡಿದಾಗ, ಪುಂಗುಳ್ಳಿ ನಿಜವಾದ ವರ್ತಕರುಗಳು ಹೇಳಿದರೆ ಸರಿಯೇ, ವೇಷಧಾರಿ ವರ್ತಕರುಗಳನ್ನ ಹೆಂಗೆ ಆಮೋದಿಸೋಕ್ಕಾಗತ್ತೆ ಅಂತ ಹೇಳಿಕೊಂಡೆ. ಆ ವರ್ತಕರುಗಳು ತಲೆಯಲ್ಲಿ ಹಾಕಿಕೊಂಡಿದ್ದ ಚೀನದ ತಲೆಪಾಗೆಯನ್ನು ಹಿಡಿದು ಎಳೆದಳು. ಆ ತಲೆಪಾಗೆ ಕೆಳಗೆ ಬಿತ್ತು. ತಲೆಪಾಗೆ ಜೊತೆ ಅವನ ಮುಖದಿಲ್ಲ ದಾಡಿ ಮೀಸ ಎಲ್ಲ ಕೆಳಗಡೆ ಬಿತ್ತು. ಸಾಕ್ಷಾತ್ ವಂದಿತೇವನ್ನ ಮುಖ ಕಾಚಿಕೊಂಡಿತ್ತು. ಅಯ್ಯ ಕಾಪಾಡಿ ಅಂತ ಹೇಳಿಕೊಂಡೇ ಕೂಕ್ಕೊಂಡೆ ವಂದಿತೇವನ್ನು ಇನ್ನೊಂದು ಚೀನ ವರ್ತಕನನ್ನು ಕತ್ತನ್ನು ಕಟ್ಟಿಕೊಳ್ಳೋಕ್ಕೆ
ತಪ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಅವನು ತಲೆಪಾಗೇನು ದಾಡಿ ಮೀಸೆಯನ್ನು ಜಾರಿ ಬಿತ್ತು. ಪೊನ್ನಿಯಿನ್ ಸೆಲ್ವನ್ ಮುಗುಳ್ನಗೆ ಮುಖದಿಂದ ಕಾಣಿಸ್ಕೊಂಡ್ರು. 3 ಹೆಣ್ಮಕ್ಳು ತುಂಬ ಹೊತ್ತು ಗಲಗಲ ಅಂತ ನಗಿದ್ರು. ಸೆಂಬಿಯನ್ ಮಾದೇವಿ ಮೇಲೆ ಮಾಡಕ್ಕೆ ಬಂದು ಮೇಲೆ ಅವ್ರ ಹತ್ರ ಒಂದು ಸತಿ ಹೇಳಿಬಿಟ್ಟು ತಿರ್ಗಾ ನಗದ್ರು. ಪೂಂಗೊಳ್ಳಿ, ಅಮ್ಮ ಇವ್ರುಗಳನ್ನು ದೇವಸ್ಥಾನ ಹತ್ರ ನೋಡಿದಾಗಲೇ ಒಂದೇ ಸತಿ ನನಗೆ ಅನುಮಾನ ಬಂದ್ಬಿಡ್ತು. ಅದರಿಂದ ತಾನೇ ಧೈರ್ಯವಾಗಿ ಇವ್ರುಗಳನ್ನ ಅರಮನೆಗೆ ಬರೋ ಹೇಳ್ತೆ ಅಂತಂದರು. ವದರಾದತ್ತೇರು, ಹೌದು, ನನಗೂ ನನ್ನ ಗೆಳೆಯನ್ನ ಗೊತ್ತಾಗ್ಬಿಡ್ತು, ಆದ್ದರಿಂದ ತಾನೇ ಇವ್ರುಗಳನ್ನ ಇಲ್ಲೇ ಬಿಟ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಹೋದೆ ಅಂತಂದರು. ವಾಣತಿ, ನೀನು ನಾನು ತಾನೇ ಈ ಪುರುಷರುಗಳನ್ನು ಕಳ್ಳ ವೇಷವನ್ನು ಕಂಡುಹಿಡಿಯೋಕ್ಕಾಗದೆ ಪೆದ್ದುಗಳು ಅನಿಸತ್ತೆ ಅಂತ ಅಂದಳು ಕುಂದವಿ. ಇವ್ರುಗಳು ಯಾತಕ್ಕೋಸ್ಕರ ಈ ಥರ ವೇಷ ಹಾಕ್ಕೊಂಡು ಬಂದು ನಮ್ಮನ್ನು ಹೆಮಾರ್ಸಕ್ಕೆ ನೋಡಿದ್ರು, ಅದನ್ನೇ ಕೇಳಿ ಅಕ್ಕ ಅಂತ ಹೇಳಿದ್ರು ಕೊಡುಂಬಾರು ಕೋಮಗಳು. ಕೇಳೋದಾನೆ ವಾನತಿ, ನನ್ನ ಸೋದರ ಈ ಥರ ಎಲ್ಲ ಕಳ್ಳ ವೇಷ ಹಾಕೋಕ್ಕೆ ಗೊತ್ತಿರೋನು ಅಲ್ಲ. ಈ ಸಹವಾಸ ದೋಷದಿಂದ ಈ ಥರ ಎಲ್ಲ ವೇಷ ಹಾಕ್ಕೊಂಡು ಸುಳ್ಳು ಹೇಳೋಕ್ಕೂ ಕಲ್ತ್ಕೊಂಡಿದ್ದಾನೆ ಅಂತ ಹೇಳಿದಳು ಕುಂದವಿ ಪ್ರಾಟಿ. ದೇವಿ, ಈ ಕಾರ್ಯಕ್ಕೆ ವಂದಿತೇವರ ಮೇಲೆ ಸುಮ್ಮನೆ ಅಪವಾದ ಹೇಳಿಬಿಡಿ. ಚೀನಾ ವರ್ತಕರುಗಳು ಮಾತ್ರ ಥರ ವೇಷ ಧರಿಸುವ ಅಪೂರ್ವ ಯೋಚನೆ ನನ್ನ ಮನಸ್ಸಿನಲ್ಲಿ ತಾನೇ ಹುಟ್ಟಿತ್ತು ಅಂತಂದರು ಅಲ್ಮುಳಿ. ಈ ಥರ ಯೋಚನೆ ನಿನ್ನ ಮನಸ್ಸಲ್ಲಿ ಹುಟ್ಟಿದ್ದಕ್ಕೆ ಕಾರಣನೇ ಸಹವಾಸ ದೋಷ ಅಂತ ಹೇಳ್ತಾ ಇದ್ದೀನಿ. ಹೋಗಲಿ, ಈ ಥರ ಸುಳ್ಳು ವೇಷ ಇನ್ಮೇಲೆ ನೀನು ಹಾಕ್ಬೇಡ. ಅಕ್ಕ, ತಿರುವಳ್ಳುವರು ಏನು ಹೇಳಿದ್ದಾರೆ, ವಾಯ್ಮೆಯಂ ಪೆರುಮೆಯಿ ಪಟ್ರಿ ಎಷ್ಟೊಂದೋ ಹೇಳಿದ್ದಾರೆ. ಅದರಲ್ಲಿ ಅವರು ಕೂಡ ಪೊಯ್ಮೆಯಂ ವಾಯ್ಮೆ ಎಡತ್ತು ಪುರದೀರ್ನ ನನ್ಮೆ ಪೈಕಮನಿ ಅಂತ ಹೇಳಿದ್ದಾರಲ್ವ. ತಿರುವಳ್ಳುವರ ಕೊರಳನ್ನು ಹಾಡಿದಾಗ ಈ ಥರ ನೀನು ಅದನ್ನು ಉಪಯೋಗಿಸ್ಕೊಳ್ತೀಯ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲ್ಲ. ತಿರುವಳ್ಳರನ್ನ ಬಿಟ್ಬಿಡೋಣ. ರಾಮರು ವನಕ್ಕೆ ಹೊರಟಾಗ ತಮ್ಮನ್ನು ಹಿಂಬಾಲಿಸ್ಕೊಂಡು ಬಂದ ಅಯೋಧ್ಯೆ ಮಕ್ಕಳನ್ನು ತಿರ್ಗಾ ಅಯೋಧ್ಯಕ್ಕೆ ಹೋಗುವ ಹಾಗೆ ಮಾಡೋಕ್ಕೆ ಸ್ವಲ್ಪ ಸುಳ್ಳನ್ನು ಹೇಳಿಲ್ವಾ? ಜನಗಳು ನಿದ್ದೆ ಮಾಡುವಾಗ ಎದ್ದು ರಥವನ್ನು ಅಯೋಧ್ಯೆಯನ್ನು ನೋಡಿ ಸ್ವಲ್ಪ ದೂರ ಸಲ್ಲಿಸ್ಬಿಟ್ಟು ಹೋದ್ಮೇಲೆ ಗಂಗೆ ಕೆರೆಯನ್ನು ನೋಡಿ ಸಲ್ಲಿಸೋ ಹಾಗೆ ಸುಮಂತಿಗರ ಹತ್ರ ಹೇಳಿಲ್ವಾ? ತಮ್ಮ, ನೀನು ಎಲ್ಲ ಕಾರ್ಯಗಳಲ್ಲೂ ರಾಮನನ್ನು ಹಿಂಬಾಲಿಸೋದಾಗಿದ್ದರೆ ನನಗೆ ತುಂಬ ಸಂತೋಷವೇ. ಹೋಗಲಿ, ನೀನು ಈ ಸುಳ್ಳು ವೇಷ ಹಾಕಿದ್ದರಿಂದ ತಾನೇ ಪುರಿತಿಯಿಂದ ನನ್ಮೈ ಏನಾಯಿತು ಅದನ್ನು ಹೇಳ್ತೀಯಾ ಅಂತ ಹೇಳಿದರು ಕುಂದವಿ. ನಾವು ಇನ್ನಾರು ಅಂತ ತೋರಿಸಿಕೊಳ್ಳದೆ ಕುಡಿಮಕ್ಕಳ ಗುಂಪಿನಲ್ಲಿ ಜೂದಿ ಅಲ್ಲಿ ಇಲ್ಲೂ ಅಲ್ಲದೆ ಅವರುಗಳ ನಿಜವಾದ ಮನಸ್ಸಿನಲ್ಲಿ ಇರುವ ಯೋಚನೆಗಳನ್ನು ಅರಿಯೋಕ್ಕಾಗಿತ್ತು. ಕುಂದವಿ ಸ್ವಲ್ಪ ಇಂಟ್ರೆಸ್ಟಿಂದ ಜನಗಳು ಮನಸ್ಸಿನ ಭಾವನೆಯನ್ನು ಏನು ತಿಳ್ಕೊಂಡೆ ತಮ್ಮ ಅಂತ ಕೇಳಿದ್ರು. ಎಷ್ಟೊಂದು ತಿಳ್ಕೊಂಡೆ. ಯಾಕೆ? ಮುಖ್ಯವಾಗಿ ಸೋಳ ಸಾಮ್ರಾಜ್ಯ ಪರಂದಕ ಚಕ್ರವರ್ತಿನ ಕಾಲದಲ್ಲಿ ಇದ್ದ ಹಾಗೆ ಮಹೋನ್ನತವಾಗಬೇಕು ಅಂತ ಹೇಳಿ ಜನಗಳೆಲ್ಲರೂ ಇಷ್ಟಪಡ್ತಾರೆ ಅಂತ ತಿಳ್ಕೊಂಡೆ. ಸ್ವಲ್ಪ ಮುಂಚೆ ನಾನು ನನ್ನ ಗೆಳೆಯರನ್ನು ಚೀನಾ ವರ್ತಕರುಗಳ ವೇಷ ಹಾಕ್ಕೊಂಡಿದ್ದೀವಲ್ಲ, ವೇಷ ಸುಳ್ಳಾಗಿದ್ರು ನಾವು ಹೇಳಿದ್ದೆಲ್ಲ ನಿಜಾನೇ. ನಿಮ್ಮಿಬ್ಬರನ್ನ ಶಾಲೆಯಲ್ಲಿ ಮೀಟ್ ಮಾಡಿಬಿಟ್ಟು ತಂಜೆಗೆ ನಾವು ಹೋಗಿದ್ದೀವಲ್ಲ, ತಂಜೆ ಕೋಟೆ ಬಾಗಿಲ ಹತ್ರ ನಿಜವಾಗಲೇ 2 ಚೀನಾ ವರ್ತಕರುಗಳನ್ನ ಕಂಡಿದ್ದೀವಿ. ಅವ್ರಗಳ ಹತ್ರ ಬೆಲೆ ಕೊಟ್ಟು ಈ ರೇಷ್ಮೆ ಮೂಟೆಗಳನ್ನು ಇಸ್ಕೊಂಡಿವಿ. ಅವ್ರುಗಳಿಗೆ ಹಾಗೆ ವೇಷ ಹಾಕ್ಕೊಂಡು ತಿರ್ಗ ಬಂದೀವಿ. ಅರೇಬಿಯಾ ಕಡಲು ಕೊಳ್ಳೆಗಾರರ ಬಗ್ಗೆ ನಾನು ಸ್ವಲ್ಪ ಮುಂಚೆ ಹೇಳಿದ್ದೆಲ್ಲ ಆ ವರ್ತಕರುಗಳು ನನ್ನ ಹತ್ರ ಹೇಳಿದ್ದೇನೆ. ಅರೇಬಿಯಾ ಕಡಲು ಕೊಳ್ಳೆಗಾರರಿಂದ ಮೂರ್ಖತನವನ್ನು ನಾನು ನನ್ನ ಗೆಳೆಯನು ಸೀದಾನೇ ಅನುಭವಿಸಿದ್ದೀವಿ. ದೇವಿ, ಯಾವುದೇ ಹೇಗೆ ಇದ್ರೂ ಪಟ್ಟಾಭಿಷೇಕ ವೈಭವ ಆದಮೇಲೆ ನಾನು ನನ್ನ ಗೆಳೆಯರನ್ನು ಏಳೆನಾಡಿಗೆ ಹೊರಡೋದು ನಿಶ್ಚಯ. ಅಲ್ಲಿ ನಮ್ಮ ಕೆಲಸ ಮುಗಿದ ಮೇಲೆ ಕಡಲುಗಳು ಆ ಕಡೆ ಇರೋ ಇನ್ನೂ ಸ್ವಲ್ಪ ನಾಡುಗಳಿಗೂ ಹೋಗೋಕ್ಕೆ ಉದ್ದೇಶ ಮಾಡಿದ್ದೀವಿ. ಉಸಿರಿಂದ ತಿರುಗಿ ಬರ್ತೀವೋ ಇಲ್ಲ ಹೋಗೋ ಕಡೆ ಎಲ್ಲ ರಣರಂಗದಲ್ಲಿ ಪ್ರಾಣವನ್ನು ಬಿಟ್ಬಿಟ್ಟು ವೀರಸ್ವರ್ಗ ಸೇರ್ತೀವೋ ಅಂತ ಗೊತ್ತಿಲ್ಲ. ಆದರೆ ನಾವು ಹೊರಡುವಾಗ ನೀವೆಲ್ಲರೂ ನಮ್ಮ ಜೊತೆನೇ ಇರಬೇಕು ಅಂತಲೂ ನಮ್ಗಳಿಗೆ ಆಸೆ ಹೇಳಿ ಕಳಿಸ್ಕೊಡ್ಬೇಕು ಅಂತಲೂ ಕೇಳ್ಕೊಳ್ಕೋಸ್ಕರನೇ ಅವಸರವಾಗಿ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದಿದ್ವಿ. ಥರ ಪೊನ್ನಿಯಿನ್ ಸೆಲ್ವರ್ ಹೇರಿ ಬಂದಾಗ ಕುಂದವೈ ದೇವಿನ ಕಣ್ಗಳಲ್ಲಿ ನೀರು ತುಂಬಿತ್ತು. ಪೂಂಗೊಳ್ಳಿ ಕರಗಿದ್ದ ಧ್ವನಿಯಲ್ಲಿ, ಯುದ್ಧ ಅಂತ ಯಾತಕ್ಕಾಸರ ಬಂದಿದೆಯೋ ಗೊತ್ತಿಲ್ಲ, ಮನುಷ್ಯರುಗಳು ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡಿಕೊಂಡು ಆನಂದವಾಗಿ ಇರಬಾರ್ದ ಅಂತ ಹೇಳಿದರು. ಮಗಳೇ, ಆ ಥರ ಅಲ್ಲ. ಲೋಕ ಉಳ್ಳ ತನಕ ಯುದ್ಧ ಇಲ್ಲದೆ ತೀರೋದು. ಪರಮಶಿವನು ಪರಮೇಶ್ವರಿಯನ್ನು ಯುದ್ಧ ಮಾಡಬೇಕಾಗಿತ್ತಲ್ವ. ಲೋಕದಲ್ಲಿ ಧರ್ಮವನ್ನು ನೆಲೆನಾಟಕ್ಕೋಸ್ಕರ ಹುಟ್ಟಿದವರು ಕೆಲವರು ಉಂಟು. ಅವುಗಳು ಯುದ್ಧ ಮಾಡತಾನೇ ಬೇಕು. ಈ ಥರ ಶಿವಭಕ್ತ ಶಿರೋಮಣಿನು ಪರಮ ಸಾಧುವಾದ ಸೆಂಬಿಯನ್ ಮಾದೇವಿ ಹೇಳಿದ್ದಕ್ಕೆ ಎಲ್ಲರೂ ಆಶ್ಚರ್ಯ ಕಡಲಲ್ಲಿ ಮುಳುಗಿದರು. ಇಷ್ಟರಲ್ಲಿ 84ನೇ ಸಂಚಿಕೆ ಮುಗಿಯಿತು. ಇವಾಗ 85ನೇ ಸಂಚಿಕೆ. ಸೇಂದ್ರನಮುದ ಮಧುರಾಂಧ ದೇವರು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಎತ್ತಿದ್ದ
ಅಮ್ಮ ಸೆಂಬಿಯನ್ ಮಾದೇವಿಯನ್ನು ನೋಡಿ, ಅಮ್ಮ, ಈ ಲೋಕದಲ್ಲಿ ಯುದ್ಧ ಹುಚ್ಚು ಹಿಡಿದು ಅಲೈತಾ ಇದ್ದಾರೆ, ಎಷ್ಟೊಂದೋ ಜನ ಇದ್ದಾರೆ, ಜಗಳ ಮಾಡದೇ ಇರೋ ದಿನವೆಲ್ಲ ವೇಸ್ಟ್ ಆಗಿರೋ ದಿನವಾಗೇ ಅವ್ರಿಗನ್ಸುತ್ತೆ. ಆ ಗುಂಪಿನಲ್ಲಿ ಸೇರಿದವರು ತಾನೇ ನನ್ನ ಗೆಳೆಯರು ವಂದಿತೆಯವರು, ನನ್ನ ಸೋದರರು ಪೊನ್ನಿಯಿನ್ ಸೆಲ್ವರು. ನೀವುಗಳು ದೇವರ ಬಗ್ಗೆ ಮಾತಾಡಿದ ನಾಳೆಲ್ಲ ಹುಟ್ಟಿದೇ ಇರೋದು ದಿನ ಅಂತ ಹೇಳಿ ಅಂದ್ಕೊಳ್ಳೋರಲ್ವ. ನೀವುಗಳು ಹೋಗಿ ಜಗಳ ಮಾಡೋದನ್ನು ಸಪೋರ್ಟ್ ಮಾಡಿ ಮಾತಾಡೋದು ತುಂಬ ತುಂಬ ಆಶ್ಚರ್ಯವಾಗಿದೆ. ಅದನ್ನು ಕಾರಣವನ್ನು ನಮ್ಗಳಿಗೆ ಡೀಟೇಲ್ಡಾಗಿ ಹೇಳ್ಬೇಕು ಅಂತಂದರು. ಆವಾಗ ಸೆಂಬಿಯನ್ ಮಾದೇವಿ, ನನ್ನ ಪ್ರೀತಿಯ ಮಗನೇ, ಬೇರೆ ಯಾರು ಜಗಳದ ಇದನ್ನು ಗೇಲಿ ಮಾಡಿ ಮಾತಾಡಿದ್ರೂ ನೀನು ಮಾತಾಡಬಾರ್ದು, ಪೂಂಗುಳ್ಳಿನೂ ಮಾತಾಡಬಾರ್ದು. ವಲ್ಲತ್ತು ಯುವರಾಜರು ಜಗಳ ಮಾಡೋದಲ್ಲಿ ತುಂಬ ಸ್ಟ್ರೆಂತಾಗಿರೋದ್ರಿಂದ ತಾನೇ ನೀನು ಇವತ್ತು ಉಸಿರಿಂದ ಇದ್ದು ದೇವರನ್ನ ತುದಿಸುವ ಹಾಡುಗಳೆಲ್ಲ ನನ್ನ ಮೈಯನ್ನು ಮನಸ್ಸನ್ನು ಕರಗೋ ಹಾಗೆ ಹಾಡ್ತಾ ಇದೆಯಾ. ತಾಯೇ, ನಾನು ನಿಮ್ಮ ಪ್ರೀತಿಯ ಮಗನಾಗಿ ಇದ್ದು ನಿಮ್ಮ ಇದ್ದವ್ರನ್ನ ಉಸಿರನ್ನು ಕಾಪಾಡಿದ್ದಿರಲಿ, ಅವರೂ ಅವರ ಕೈ ಹಿಡಿದಿದ್ದ ನಿಮ್ಮ ಸೊಸೆಯನ್ನು ನನ್ನ ಉಸಿರನ್ನು ಕಾಪಾಡಿದ್ದನ್ನು ನಾನು ಮರೆಯದೇ ಇರೋಕ್ಕಾಗಲ್ಲ. ಪೂಂಗುಳ್ಳಿ ಅಮ್ಮಯ್ಯಂದ ಜಗಳದ ಗುಣನೇ ಅಲ್ವೋ ನಾನಿವತ್ತು ಉಸಿರಿಂದ ಇರೋದಕ್ಕೆ ಕಾರಣವಾಗಿದೆ ಅಂತ ಅಂದ ವಂದಿತೇವೆ. ಪರಮೇಶ್ವರನು, ದುರ್ಗಾ ಪರಮೇಶ್ವರಿನು ನಮ್ಮೆಲ್ಲರನ್ನು ಕಾಪಾಡಿದ್ದಾಳೆ. ಅವ್ರುಗಳ ಕರುಣೆ ಇಲ್ಲದೆ ಇದ್ದರೆ ನಾವು ಒಬ್ಬರು ಕಾಪಾಡೋದು ಹೇಗೆ ಅಂತಂದರು ಮಧುರಾಂಗದೇವರು. ಮಗು, ಕರುಣೆಯೇ ಒಡವಾದ ಶಿವಬೆರಮಾನನು ಎಷ್ಟೋ ಸತಿ ಜಗಳ ಮಾಡೋಕ್ಕಾಯಿತು. ಪ್ರೀತಿಯನ್ನು, ಅರುಳನ್ನು, ಶಾಂತವನ್ನು ಉರುಕೊಂಡಿದ್ದ ಜಗನ್ಮಾತಾವಾದರೂ ದುರ್ಗಾ ಪರಮೇಶ್ವರಿಯನ್ನು ಯುದ್ಧ ಮಾಡೋದು ಅವಶ್ಯಕತೆ ಆಯಿತು. ಈ ಪುಣ್ಯ ಸ್ಥಳದಲ್ಲಿರುವ ಆಲಯದಲ್ಲಿ ಅಂಬಿಗೆ ಅರಂಬಳತ ನಾಯಕಿಯನ್ನು ಕೂತಿದ್ದಾಳೆ. ಆದ್ರೂ ಆಲಯದನ್ನು ತಿರುಚುಟ್ರಿ ಬೀದಿಯಲ್ಲಿ ಮಹಿಷಾಸುರ ಮರ್ದಿನಿಯಾಗನ್ನು ದರ್ಶನ ಕೊಡ್ತಾ ಇದ್ದಾಳೆ. ನೀನು ಗಮನಿಸ್ತೀಯಲ್ಲ ಅಂತ ಅಂದರು. ಹೌದು ಅಮ್ಮ, ಗಮನಿಸಿದ್ದೇ ಆಶ್ಚರ್ಯಪಟ್ಟೆ. ಅಂಡ ಸರಾಸರಗಳೆಲ್ಲ ಹೊತ್ತು ಕಾಯಿಸುವ ಅನ್ನೆ ಅಮ್ಮ ಒಂದು ಎಮ್ಮೆ ಮೇಲೆ ಕೂತ್ಕೊಂಡು ತಲೆ ಮೇಲೆ ನಿಂತು ಯಾತಕ್ಕೋಸ್ಕರ ನಿಂತು ಕಾಡ್ಚಿ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಅದಿಸಿ ಹಾಕ್ಕೊಂಡೆ ಅಂತಂದರು ಮಧುರಾಂಗದೇವರು. ಹೌದು, ಆ ಆಲಯದಲ್ಲಿ ಇರುವ ದೇವಿ ಮಹಿಷಾಸುರನ ವಧ ಮಾಡಿ ಮುಗಿಸಿಬಿಟ್ಟದು. ಆದ್ದರಿಂದ ಎಮ್ಮೆ ತಲೆಯಲ್ಲಿ ನಿಂತು ದೇವಿಯನ ತಿರುಮುಖದಲ್ಲಿ ಪ್ರೀತಿಯನ್ನು, ಅರುಳನ್ನು ಸುತ್ತಕೊಂಡಿರೋದನ್ನು ಕಾಣ್ತೀವಿ. ಮಾಮಲ್ಲಪುರದ ಗುಗೈ ಸರ್ಪಗಳಲ್ಲಿ ದೇವಿ ಮಹಿಷಾಸುರನ ಜೊತೆ ಜಗಳ ಮಾಡೋದು ಥರ ಇದ್ದಿದ್ದ ಶಿಲ್ಪ ಒಂದಿದೆಯಲ್ಲ, ಅಲ್ಲಿ ದುರ್ಗಾ ಪರಮೇಶ್ವರಿ ವೀರಭಯಂಕರ ರಣಭದ್ರಗಾಳಿಯಾಗಿ ದರ್ಶನ ಕೊಡ್ತಾಳೆ. ಸಕಲಲೋಕ ಮಾತಾವಾಗಿಯೇ ದುರ್ಗಾ ಪರಮೇಶ್ವರಿ ಕೇವಲ ಒಂದು ಎಮ್ಮೆ ದಿಂದ ಯಾಕೆ ಜಗಳ ಹಾಕಬೇಕು, ಅದಕ್ಕೆ ಇಷ್ಟೊಂದು ಆರ್ಪಾಟ ಬೇಕಾ ಅಂತ ಹೇಳಿ ಹೊರಗಡೆ ಸುತ್ತಲೂ ನೋಡೋರುಗಳಿಗೆ ಅನಿಸುತ್ತೆ. ನನ್ನ ಪ್ರೀತಿಯ ಕುಮಾರ, ನಮ್ಮ ದೊಡ್ಡವರುಗಳನ್ನು ಮನಸ್ಸಿನಲ್ಲಿ ಉದಯವಾದ ಇಂಥ ಘಟನೆಗಳಿಗೆಲ್ಲ ಒಳಗಡೆ ಕಾರಣ ಇದೆ. ಅವುಗಳನ್ನು ಅರಿತುಕೊಳ್ಳೋದಕ್ಕೆ ಸರಿಯಾದ ಪರಿಪಕ್ವ ಬೇಕು, ತಿಳ್ಕೋಬೇಕು ಅನ್ನುವ ಶ್ರದ್ಧೆಯೂ ಬೇಕು. ದೇವಿ ನಮ್ಗಳಿಗೆಲ್ಲ ಪರಿಪಕ್ವ ಇದೆಯೋ ಏನೋ ಗೊತ್ತಿಲ್ಲ, ಆದರೆ ಶ್ರದ್ಧೆ ಇದೆ. ನೀವು ನಿಮ್ಮ ಬಾಯಿಂದ ಹೇಳುವ ಮಾತು ಒಂದೊಂದು ಶ್ರದ್ಧೆಯಿಂದ ಕೇಳ್ಕೊತೀವಿ. ಯಾಕೆ, ನಮ್ಮ ವಲ್ಲತ್ತು ಯುವರಾಜರನ್ನ ಸದಾ ಅಲ್ಲಿ ಇಲ್ಲಿ ಸುತ್ತುವ ಕಣ್ಣುಗಳು ಕೂಡ ನಿಮ್ಮನ್ನೇ ಎಲ್ಲೋ ನೋಡ್ತಾ ಇದೆ ಅಂತಂದರು ಅರುಳ್ಮೊಳಿ. ಈ ಮಾತುಗಳು ಅಲ್ಲಿ ಸ್ವಲ್ಪ ಗಲಾಟೆಯನ್ನು ಉಂಟು ಮಾಡಿತ್ತು. ವಂದಿತೇವನ ಆವಾಗ ಎಳೆಯ ಪ್ರಾಟಿಯನ್ನು ಮುಖವನ್ನು ನೋಡ್ತಾ ಇರೋದನ್ನೇ ಅರುಳ್ಮೊಳಿವರ್ಮ ಹೇಳ್ತಾರೆ ಅನ್ನೋದು ತಿಳ್ಕೊಂಡ ಹೆಣ್ಣುಮಕ್ಕಳು ಲೇಸಾಗಿ ನಗೆ ಮಾಡಿದರು. ಸೆಂಬಿಯನ್ ಮಾದೇವಿ ಹೇಳಿದರು, ಶ್ರದ್ಧೆಯಿಂದ ಕೇಳೋದಾದರೆ ಹೇಳ್ತೀನಿ ಕೇಳಿ. ನಮ್ಮ ಪುರಾಣ ಇತಿಹಾಸದಲ್ಲಿ ದೇವಾಸುರ ಯುದ್ಧಗಳ ಬಗ್ಗೆ ತುಂಬ ಹೇಳಿದ್ದಾರೆ. ಈ ಲೋಕದಲ್ಲಿ ತಿರುಮಲ ಅವತಾರ ಎತ್ತಿ ರಾಕ್ಷಸರುಗಳ ಜೊತೆ ಜಗಳ ಮಾಡಿದ ಬಗ್ಗೆಯೂ ಹೇಳಿದ್ದಾರೆ. ಈ ದೇವರು ಲೋಕವನ್ನು ಹುಟ್ಟಿಸಿದ ಕಾಲದಿಂದ ದೇವಶಕ್ತಿಗಳು, ಅಸುರ ಶಕ್ತಿಗಳು ಜಗಳ ಮಾಡ್ತಾನೆ ಬರ್ತಾ ಇದೆ. ಅಸುರ ಶಕ್ತಿಗಳನ್ನು ದೇವರು ಯಾಕೆ ಜನ್ಮಿಸಿಕೊಟ್ರು ಅಂತ ಹೇಳಿದರೆ, ಅದಕ್ಕೆ ಸ್ವಲ್ಪ ಬುದ್ಧಿ ಇರುವ ನಮ್ಮಿಂದ ಆನ್ಸರ್ ಹೇಳೋಕ್ಕಾಗಲ್ಲ. ದೇವರ ಆಟದಿಂದ ಅದು ಏನು ಅಂತದಾನೆ ಹೇಳೋಕ್ಕಾಗತ್ತೆ. ದೈವಶಕ್ತಿಗಳನ್ನು, ಅಸುರ ಶಕ್ತಿಗಳು ಸುಮ್ಮನೆ ಜಗಳ ಮಾಡಿ ಹೋರಾಡಿಕೊಂಡು ಬರ್ತದೆ ಅನ್ನೋದು ಮಾತ್ರ ನಿತ್ಯ. ಕೆಲವೇ ಸತಿ ಅಸುರ ಶಕ್ತಿಗಳನ್ನು ಕೈ ಮೇಲೆ ಹೋಗೋ ಹಾಗೆ ಕಾಣಿಸ್ಕೊಂಡಿತ್ತು. ಅದನ್ನೇ ಲೋಕ ಯಾವತ್ತೂ ಆಳತೆ ಅಂತನೂ ಅನಿಸುತ್ತೆ. ಸೂರಪದ್ಮನು, ರಣ್ಯನು, ರಾವಣನು ಎಷ್ಟೊಂದು 1000 ವರ್ಷಗಳು ರಾಜ್ಯಪಲ್ಪನ ಮಾಡಿದರು. ಆದರೆ ಅವ್ರುಗಳಿಗೆಲ್ಲ ಒಂದು ಕ್ಷಣದಲ್ಲಿ ಸಾವು ಅನ್ನೋದು ಬಂದ್ಬಿಡ್ತು. ಹೌದು, ದೇವರುಗಳಲ್ಲೆಲ್ಲ
ಕೆಳಗೆ ಇದು ಮಾಡಿ ಅವ್ರನ್ನ ಕೆಲಸ ಮಾಡೋಕ್ಕೆ ಅಂತ ಮಾಡಿದ ದಸಗಂಡ ರಾವಣನಿಗೆ ಕೊನೆ ಬಂದಾಗ 2 ಮನುಷ್ಯರುಗಳು ಅವ್ರ ಕೆಲವು ವಾನರಗಳು ಸೇರಿ ಅವ್ರುಗಳನ್ನ ಕೊಲದಿಂದ ನಾಶ ಮಾಡಿಬಿಡಲಿಲ್ವಾ ಅಂತ ಹೇಳಿದರು ಮಧುರಾಂಧ ದೇವರು. ಆದ್ದರಿಂದ ಅಸುರ ಶಕ್ತಿಗಳು ಮೇಲೆ ಹೋಗೋದನ್ನು ಕಂಡು ಜನಗಳು ಮನಸ್ಸು ಸೋತು ಬಿಡಬಾರ್ದು. ದೈವಶಕ್ತಿಗಳು ಕೊನೆಯಲ್ಲಿ ಜಯಗೊಳ್ಳುತ್ತೆ ಅಂತ ನಂಬಿ ಧರ್ಮದಲ್ಲೂ ಸತ್ಯದಲ್ಲೂ ನಿಂತು ಹೋರಾಡಬೇಕು. ಆ ಥರ ಹೋರಾಡುವಗಳಿಗೆಲ್ಲ ದೈವವನ್ನು ನಿತ್ಯ ಸಪೋರ್ಟ್ ಮಾಡುತ್ತೆ. ಅಮ್ಮ ಮಹಿಷಾಸುರನ ಬಗ್ಗೆ ಹೇಳಕ್ಕೆ ಬಂದ್ರಿ ಅಂತ ಪುಂಗುಳ್ಳಿ ಜ್ಞಾಪಕ ಮಾಡಿದ್ರು. ಹೌದು, ಒಳ್ಳೆಯ ಸಮಯವಾಗಿ ಜ್ಞಾಪಕ ಮಾಡಿದೆ ಮಗಳೇ. ಅಸುರ ಶಕ್ತಿಗಳು 2 ಥರವಾಗಿದ್ದು, ಒಂದು ಮೌಟಿಗ ಅಸುರ ಶಕ್ತಿಗಳು, ಇನ್ನೊಂದು ತುಂಬ ಬುದ್ಧಿವಂತಿಕೆ ಇರುವ ಅಸುರ ಶಕ್ತಿಗಳು. ಮೌಟಿಗ ಅಸುರ ಶಕ್ತಿಗಳನ್ನೇ ಮಹಿಷಾಸುರನಾಗಿ ನಮ್ಮ ಮೂದಾதைಯರು ರೂಪ ಮಾಡಿದರು. ಕಾಡಿನಲ್ಲಿರುವ ಎಮ್ಮೆಗಳಿಗೆ ಹುಚ್ಚಿ ಬಂದು ಓಡೋದನ್ನು ನೀವು ನೋಡಿದ್ದೀರಾ? ಆವಾಗ ಎಮ್ಮೆ ಆನೆಗಿಂತ ತುಂಬ ಬಲ ಹೊಂದಿಬಿಡುತ್ತೆ. ತನ್ನ ಎದುರಿಗೆ ಬಂದವರನ್ನೆಲ್ಲ ಚಿನ್ನ ಭಿನ್ನ ಮಾಡಿಬಿಡುತ್ತೆ. ಮೌಟಿಗವನ್ನು ಹುಚ್ಚಿಕೊಂಡ ಕಾಡಿನ ಎಮ್ಮೆಗಳ ಥರನೇ ಸ್ಟ್ರಾಂಗ್ ಆಗಿರುತ್ತೆ. ಮೌಟಿಗ ಕೆಲವು ಸಮಯ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯ ಪರಿಪಾಲನೆ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದನ್ನು ತಾನೇ ಮಹಿಷಾಸುರನ ರಾಜ್ಯ ಅಂತ ಹೇಳಿ ನಮ್ಮ ಮೂದಾதைಯರುಗಳು ಹೇಳಿದರು. ಮಹಿಷಾಸುರನು ದೇವಲೋಕ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯ ಪರಿಪಾಲನೆ ಮಾಡಿದಾಗ 3 ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಉಂಟಾಯಿತು. ಬುದ್ಧಿ ಬೇಡ, ಬುದ್ಧಿ ಇರುವ ಪುಸ್ತಕಗಳು ಬೇಡ, ಬುದ್ಧಿ ಇರುವ ಕಲೆಗಳು ಬೇಡ, ಮ್ಯೂಸಿಕ್ ಬೇಡ, ಶಿಲ್ಪ, ಚಿತ್ರ, ದೇವಸ್ಥಾನ, ಗೋಪುರ ಏನು ಬೇಡ, ಎಲ್ಲವನ್ನೂ ಕೆಡಿಸಿ ಹಾಕಿ ಅಂತ ಹೇಳಿ ಮಹಿಷಾಸುರ ಆರ್ಡರ್ ಮಾಡಿದ್ದಾನೆ. ದೇವರುಗಳು, ಮುನಿವರುಗಳು, ಮನುಷ್ಯರುಗಳು ಎಲ್ಲರೂ ನಡುಗಿದ್ರು. ಅವರುಗಳಲ್ಲಿ ಕೆಲವರು ಮಹಿಷಾಸುರನಿಗೆ ಅಡಿಯಾಗಿದ್ದು ಅವನ ರಾಜ್ಯವನ್ನು ಒಪ್ಪಿಕೊಂಡ್ರು. ಇದರಿಂದ ಮಹಿಷಾಸುರನಿಗೆ ಅಗಂತೆಯನ್ನು ಮೂರ್ಖತನವನ್ನು ಜಾಸ್ತಿ ಆಯಿತು. ಮೌಢಿಗ ಜೊತೆ ಅಗಂತೆಯನ್ನು ಮೂರ್ಖತನವು ಸೇರ್ಕೊಂಡ್ಬಿಟ್ರೆ ಕೇಳಬೇಕಾ? ಮಹಿಷಾಸುರನ ಹಿಂಸೆಗಳನ್ನು ತಡೆಯೋಕ್ಕಾಗದೆ 3 ಲೋಕದಲ್ಲಿ ಇರುವ ಜನಗಳನ್ನು ಕೂಗ್ತಾ ಇದ್ರು. ಅಸುರಗಳು ಸೇರಿ ಕೂಗಿದ್ರು. ದುರ್ಗಾ ಪರಮೇಶ್ವರಿ ಆವಾಗ ಕಂಡುಬಿಟ್ಲು. ಮಾಕಾಳಿ ರೂಪಕೊಂಡು ಬಂದು ಮಹಿಷಾಸುರನ ವಧ ಮಾಡಿದ್ಲು. ಮೌಟಿಗ ಶಕ್ತಿಯನ್ನು ದೈವಿಕ ಶಕ್ತಿ ಗೆದ್ದುಬಿಡ್ತು. 3 ಲೋಕದಲ್ಲಿ ಮೌಟಿಗ ಸ್ಲೇವ್ಸ್ಗಳು ಅದರಿಂದ ಬಿಡುಗಡೆ ಆದರು. ದೇವರುಗಳು, ಮುನಿಗವರುಗಳು, ಮನುಷ್ಯರುಗಳು, ರಾಕ್ಷಸರುಗಳು ಕೂಡ ತುಂಬ ನೆಟ್ಟುಸಿರಿ ಬಿಟ್ಟು ದುರ್ಗಾ ಪರಮೇಶ್ವರಿಯನ್ನು ಹೊಗಳಿ ನಮಸ್ಕಾರ ಮಾಡಿದರು. ಮಕ್ಕಳೇ, ಇವಾಗಲೂ ಕೂಡ ಈ ಲೋಕದಲ್ಲಿ ಮೌಟಿಗ ಅಸುರಶಕ್ತಿಗಳು ಇಲ್ಲದೆ ಹೋಗಲಿಲ್ಲ. ಈ ಪುಣ್ಯ ಭಾರತ ಗಂಟದಲ್ಲಿ ನಾರ್ತು ವೆಸ್ಟು ಜೊತೆಗೆ ಆ ಕಡೆ ಇರುವ ಮೌಟಿಗ ಅಸುರಶಕ್ತಿಗಳು ಕೆಲವು ಹುಟ್ಟಿರುವಾಗ ಗೊತ್ತಾಯಿತು. ಆ ಮುರುಘಾವೇಶದನ್ನು ಜಗಳ ಮಾಡಿ ನಗರಗಳನ್ನು ಸೂರೆಯಾಡಿಕೊಂಡು ತಪ್ಪೇ ಮಾಡದೇ ಇರೋ ಮಕ್ಕಳನ್ನು ಕೊಂದು ದೇವಸ್ಥಾನಗಳನ್ನು ವಿಗ್ರಹಗಳನ್ನು ಒಡೆದು ನಾಶವ ಮಾಡ್ತಾ ಇದ್ದಾರಂತೆ. ಅವ್ರುಗಳನ್ನ ತಡಿಸಿ ನಿಲ್ಲಿಸೋ ಹಾಗೆ ದೊಡ್ಡ ಚಕ್ರವರ್ತಿಗಳು ಇವಾಗ ನಾರ್ತ್ ಸೈಡ್ ನಾಡಿನಲ್ಲಿ ಯಾರೂ ಇಲ್ಲವಂತೆ. ಈ ದೈವ ತಮಿಳುನಾಡಿನಲ್ಲಿ ಅದಕ್ಕೆ ಅಂಥ ಒಂದು ಗತಿ ಬರದೇ ಇರಲಿ. ಆಗ ಬರೋದಾಯಿದ್ರೆ ವೀರ ಮರಕೊಲದಲ್ಲಿ ಹುಟ್ಟಿದ ನೀವು ಆ ಅಸುರ ಶಕ್ತಿಗಳ ಜೊತೆ ಹೋರಾಡೋಕ್ಕೆ ಸಿದ್ಧವಾಗಿ ಇರಬೇಕಲ್ವ? ಕಟ್ಟಾಯ ಸಿದ್ಧವಾಗಿರ್ತೀವಿ ತಾಯಿ. ಇನ್ನೊಂದು ಬಗೆ ಅಸುರ ಶಕ್ತಿಗಳ ಬಗ್ಗೆಯನ್ನು ಹೇಳಿ ಅಂತ ಬಂದಿದ್ದೇವೆ. ಇನ್ನೊಂದು ಬಗೆಯ ಅಸುರಗಳು ಬುದ್ಧಿ ಚೆನ್ನಾಗಿರೋರು. ಆ ಬುದ್ಧಿಯನ್ನು ಕೊಂಡು ಕೆಟ್ಟ ಕಾರ್ಯಗಳಲ್ಲಿ ಯೂಸ್ ಮಾಡ್ತಾರೆ. ಅವ್ರುಗಳು ತಪಸ್ ಮಾಡಿ ವರ ಹೊಂದ್ಬಿಡ್ತಾರೆ. ಅದನ್ನು ದುಷ್ಟ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ತಿರುಬುರಗಳು ಏನು ಮಾಡಿದರು? ಒಬ್ಬೊಬ್ಬರೂ ಒಂದು ಲೋಕವನ್ನು ಉಂಟಾಕಿಕೊಂಡರು. ಆಕಾಶದಲ್ಲಿ ಹಾರಿ ಹೋಗಿ ನಾಡು ನಗರಗಳ ಮೇಲೆ ಇಳಿದು ನಿರ್ಮೂಲ ಮಾಡಿದರು. ಸೂರಭದ್ಮ ಎಷ್ಟು ಸತಿ ಅವನ ತಲೆಯನ್ನು ಕೊಯ್ದ್ರೂ ಹೊಸ ತಲೆ ಪಡೆಯುವ ಇದನ್ನು ಶಕ್ತಿಯನ್ನು ಹೊಂದಿದ. ರಾವಣ, ಇಂದ್ರಜಿತ್ತು ಮುಂತಾದವರು ರಾಕ್ಷಸರುಗಳು ಆಕಾಶದಲ್ಲಿ ಮೇಘಗಳಲ್ಲಿ ಮರೆಯಾಕೊಂಡು ಕೆಳಗೆ ಇರೋರ ಮೇಲೆ ಅಸ್ತ್ರಗಳನ್ನು ಹಾಕುವ ಶಕ್ತಿ ಹೊಂದಿದ್ರು. ಇಂಥ ಒಂದು ಕೆಟ್ಟದಾಗಿಯ ಇದನ್ನು ಹೊಂದ್ಕೊಂಡಿದ್ದ ಅಸುರ ಶಕ್ತಿಗಳನ್ನು ಮೊಯ್ಲಗನ್ ಅಂತ ಹೇಳಿ ಹಸುರನಾಗಿ ನಮ್ಮ ಮೂದಾதைಯರುಗಳು ಉರುಗ ಮಾಡಿ ಇಟ್ಟಿದ್ದಾರೆ. ದೇವರು ಆನಂದ ನಡನ ಆಡುವಾಗೆಲ್ಲ ನಮ್ಮ ಕಾಲಡಿಯಲ್ಲಿ ಮುಚ್ಚಿಟ್ಟಿರುವ ಮೈಲಗನ್ ಮೇಲನ್ನು ಸ್ವಲ್ಪ ಜ್ಞಾಪಕ ಇಟ್ಕೋತಾರೆ. ಸ್ವಲ್ಪ ಗಮನ ಕಮ್ಮಿ ಆಗಿಬಿಟ್ರೆ ಆ ಮೈಲಗನ್ನು ಹೊರಟು ಬಿಡ್ತಾನೆ. ಸೃಷ್ಟಿಯನ್ನು ಆರಂಭ ಕಾಲದಿಂದ ಅಸುರ ಶಕ್ತಿ ಜೊತೆ ದೈವಿಕ ಶಕ್ತಿಗಳು ಹೋರಾಡಿ ಬರ್ತಾನೇ ಇವೆ ಅನ್ನೋದನ್ನು ಈ ಮೊಯ್ಲಗನ್ ನಮಗೆ ತಿಳಿಸ್ತಾನೆ. ಆದ್ದರಿಂದ ನನ್ನ ಪ್ರೀತಿಯ ಮಕ್ಕಳೇ, ಯುದ್ಧವೇ ಆಗಬಾರ್ದು ಅಂತ ಹೇಳಿ ನಾವು ಹೆಂಗೆ ಹೇಳಿಬಿಡೋಕ್ಕಾಗತ್ತೆ?
ದೇವಿ, ಇಷ್ಟು ತನಕ ನಮ್ಗಳಿಗೂ ಅರ್ಥ ಆಗದೆ ಇರುವ ಎಷ್ಟೊಂದೋ ವಿಷಯಗಳು ಇವತ್ತು ತಿಳ್ಕೊಂಡಿದ್ವಿ. ನಮ್ಗಳಿಗೆ ಏನು ಕಟ್ಟಲೆ ಹಾಕ್ತಾ ಇದ್ದೀರಾ ಅಂತ ಹೇಳಿ ಪೊನ್ನಿಯಿನ್ ಸೆಲ್ವರ್ ಕೇಳಿದ್ರು. ಮಕ್ಕಳೇ, ನಿಮ್ಗಳು ಯಾವಾಗಲೂ ದೈವಿಕ ಶಕ್ತಿಗಳನ್ನು ಪರ ನಿಂತು ಹೋರಾಡಿ ಅಂತ ಮಾತ್ರ ನಾನು ಹೇಳೋಕ್ಕಾಗುತ್ತೆ. ನಿಮ್ಗಳಿಗೆ ಆರ್ಡರ್ ಮಾಡೋಕ್ಕಾಗಲ್ಲ. ನಿಮ್ಗಳ ಅಂತರಾತ್ಮ ನಿಮ್ಗಳಿಗೆ ಕಟ್ಟಲೆ ಹಾಕತ್ತೆ. ಆ ಕಟ್ಟಲೆಯನ್ನು ಕೇಳಿ ನಡೀರಿ. ಸ್ವಲ್ಪ ಮುಂಚೆ ಈ ಸೆಂದಂಬಳ ನಾಡಿನ ಸುತ್ತಿಯುಳ್ಳ ಕಡಲ್ಗಳಲ್ಲಿ ಕೊಳ್ಳೆಗಾರಗಳು ಹೆಚ್ಚಾಗ್ಬಿಟ್ಟ ಹಾಗೆ ಹೇಳಿದ್ದೀರಾ. ಅದರಿಂದ ತಮಿಳುನಾಡು ವರ್ತಕರುಗಳು ತುಂಬ ಕಷ್ಟ ನಷ್ಟಗಳನ್ನು ಪಡೆಯೋ ಹಾಗೆಯನ್ನು ಹೇಳಿದ್ದೀರಾ. ಆ ಕೊಳ್ಳೆಗಾರಗಳನ್ನ ಪೂರ್ತಿ ನಾಶ ಮಾಡಿ ನಮ್ಮ ನಾಡಿನ ವರ್ತಕರುಗಳಿಗೆ ಸೇಫ್ಟಿ ಕೊಡೋದು ರಾಜಕುಲದಲ್ಲಿ ಹುಟ್ಟಿದ ನಿಮ್ಮ ಧರ್ಮ. ಇವತ್ತು ಕಡಲು ಕೊಳ್ಳೆಗಾರಗಳಿಗೆ ಜಾಗ ಕೊಟ್ಬಿಟ್ರೆ ನಾಳೆಗೆ ಅವರುಗಳು ಇವತ್ತು ಕೈಲಾಸವಾಸಿಗಳಾಗಿ ಶಿವನ ಸನ್ನಿಧಿಯಲ್ಲಿರುವ ಶಿವಕಣಗಳ ಜೊತೆ ಇರುವ ನನ್ನ ಗಂಡ ಜೀವಿಯವರ್ತರಾಗಿದ್ದರೆ ಅವರು ನಿಮ್ಗಳಿಗಿದೆ ತಾನೇ ಹೇಳಿರ್ತಾರೆ. ದೇವಿ, ನಿಮ್ಮ ಮನಸ್ಸಿನ ತಾತ್ಪರ್ಯ ಏನು ಅಂತ ತಿಳ್ಕೊಂಡಿದ್ದೀವಿ, ಅದ್ರ ಹಾಗೇನೆ ನಡ್ಕೊಳ್ತೀವಿ ಅಂತ ಹೇಳಿದ ಯುವರಾಜ ಅರುಣ್ಮೊಳಿವರ್ಮ. ಪೊನ್ನಿಯಿನ್ ಸೆಲ್ವ, ನೀ ನನ್ನ ಇಷ್ಟವನ್ನು ಯೋಚನೆ ಮಾಡಿ ನಡೆಯೋದಾಗಿದ್ದರೆ ಇನ್ನೂ ಒಂದನ್ನು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರು ವಯಸ್ಸಾದವರು ಸಂಬೀರ್ ಮಾದೇವಿ. ದೇವಿ, ನಿಮ್ಮ ಇಷ್ಟಕ್ಕೆ ಮಾರಾಗಿ ಇಷ್ಟು ತನಕ ನಾನು ನಡೆಯೋ ಹಾಗೆ ನೆನಪಿಲ್ವಲ್ಲ, ಹಾಗೇನಾದರೂ ಮಾಡಿದರೆ ಕ್ಷಮಿಸಿ. ಮಗು, ಇದಕ್ಕೂ ಮುಂಚೆ ನೀನು ನಡ್ಕೊಂಡಿದ್ದೆಲ್ಲ ಬೇರೆ, ಇನ್ಮೇಲೆ ನಡೆಯೋದು ಬೇರೆ. ಇಷ್ಟು ತನಕ ನೀ ಅರಮನೆಯಲ್ಲಿ ಪ್ರೀತಿಯ ಮಗನಾಗಿ ಇದ್ದೆ. ನೀನು ಇಷ್ಟ ಬಂದ ಹಾಗೆ ನಾವುಗಳು ನಡ್ಕೊಂಡಿದ್ವಿ. ನಮ್ಮ ಇಷ್ಟವನ್ನು ನೀನು ನೆರವೇರಿಸಿದ್ದೆ. ಇನ್ಮೇಲೆ ನೀ ಈ ಮಾನಿಲವನ್ನು, ಈ ದೇಶವನ್ನು ಆಳುವ ರಾಜಾದಿರಾಜ ಆಗ್ತಾ ಇದೆಯಾ. ಮುಡಿಸಿಡುವ ಫಂಕ್ಷನ್ ಆದಮೇಲೆ ನಿನ್ನ ಇಷ್ಟದ ಹಾಗೆಯೇ ನಾವುಗಳೆಲ್ಲರೂ ನಡ್ಕೋಬೇಕು. ತಾಯಿಯೇ, ಆ ಥರ ಹೇಳಬೇಡಿ. ಇನ್ಮೇಲೂ ನಾನು ನಿಮ್ಮ ಪ್ರೀತಿಯ ಮಗುವಾಗೇ ಇದ್ದು ಬಿಡ್ತೀನಿ. ನಿಮ್ಮ ಇಷ್ಟ ಆದ ಹಾಗೆ ನಡೀತೀನಿ. ಹಾಗಾದರೆ ಇದನ್ನು ಕೇಳು. ಈ ಪುರಾತನವಾದ ಸೋಳಕುಳ ತರತರವಾಗಿ ಚಿಗುರಿ ಬೆಳಿಬೇಕು. ರಾಜಕುಲದಲ್ಲಿ ಹುಟ್ಟಿದವರು ಯಾವಾಗಲೂ ವೀರಸ್ವರ್ಗ ಸೇರೋಕ್ಕೆ ತಯಾರಾಗಿರಬೇಕಾಗಿದ್ದೆ. ಆದರೆ ಕುಲ ಬೆಳೆಯೋದಕ್ಕೂ ಮುಂಜಾಗ್ರತೆಯಿಂದ ಏರ್ಪಾಡು ಮಾಡಬೇಕು. ನಿನ್ನ ಅಣ್ಣ ಆದಿತ್ಯ ಕರಿಗಾಲನ್ನು ಮದುವೆ ಮಾಡಿಕೊಳ್ಳದೇನೆ ತೀರು ಹೋಗ್ಬಿಟ್ಟಿದ್ದಾನೆ. ಸೋಳಕುಳ ಚಿಗುರೋಕ್ಕೆ ನೀನೊಬ್ಬನೇ ಇದೆಯಾ. ಆದ್ದರಿಂದ ನೀನು ತಿರುಗಾನು ಕಪಲೇರಿ ಕಡಲು ದಾಟಿ ಜಯಗೊಳಿಸೋಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಕುಲ ಚಿಗುರೋಕ್ಕೆ ಬೇಕಾದರೆ ಏರ್ಪಾಡನ್ನು ಮಾಡಬೇಕು. ನಿನ್ನ ಮಗಿಡಾಭಿಷೇಕ ಜೊತೆ ಮದುವೆಯನ್ನು ಇಟ್ಕೋ. ವಾನತಿ ಹಾಗೆ ಒಂದು ಹೆಣ್ಣನ್ನು ಹೆಂಡತಿಯಾಗಿ ಹೊರಕ್ಕೆ ನೀನು ಎಷ್ಟೊಂದೋ ತಪಸ್ಸು ಮಾಡಿರಬೇಕು. ಈ ಹೆಣ್ಣರಸಿನ ಮಾಂಗಲ್ಯ ಬಲ ನೀನು ಹೋಗೋ ಕಡೆ ಎಲ್ಲ ಮಂದ್ರ ಕವಚ ಆಗಿದ್ದು ನಿನ್ನನ್ನು ಸೇಫ್ಟಿ ಮಾಡುತ್ತೆ. ದೇವಿ, ಆ ಕವಚವನ್ನು ನಾನು ಹಾಕ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದಾನೇ ಇದ್ದೀನಿ. ವಾಣತಿದ್ದಾನೆ ಬೇಡ ಅಂತಾಳೆ. ಸಿಂಗಾದನ ತಲ್ಲ ಸಬದ ಮಾಡಿದ್ದೀನಿ ಅಂತ ಹೇಳಿ ಹಠ ಹಿಡಿತಾಳೆ ಅಂತಂದರು ಯುವರಾಜರು. ಯಾರು ಎದುರು ನೋಡದೇ ಇರುವ ಹಾಗೆ ಪೂಂಗುಳಿ ಆವಾಗ ತಲೆ ಹಾಕಿ, ಕೊಡುಂಬಾಳು ಯುವರಾಣಿನ ಮಾತನ್ನು ಹಾಗೆ ನಂಬಿಡಬೇಡಿ. ನಾವೆಲ್ಲರೂ ಸೇರಿ ಮೇಲೆ ಉಪಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಪೊನ್ನಿಯಿನ್ ಸೆಲ್ವರ್ ಇನ್ನೂ ಸ್ವಲ್ಪ ಪ್ರೀತಿಯಿಂದ ಕೇಳಬೇಕು ಅಂತ ಹೇಳಿ ನಗದ್ಲು. ಅದು ನಗೆ ಮಾತು ಅಂತ ಹೇಳಿಕೊಂಡು ಬೇರೆಯವ್ರುಗಳು ನಗಿದ್ರು. ಆದರೆ ವಾನತಿ ಮಾತ್ರ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡಿದ್ರು. ಅಯ್ಯೋ ಪೆದ್ದಿ, ಇದೇನು, ಯಾತಕ್ಕೋಸ್ಕರ ನೀನು ಈ ಥರ ಬಿಕ್ಕಿ ಬಿಕ್ಕಿ ಅಳ್ತೀಯ ಅಂತ ಕುಂದವಿ ಕೇಳಿಬಿಟ್ಟು ವಾನತಿಯನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಕೆಳಗಡೆ ಹೋದ್ಲು. ಇಷ್ಟರಲ್ಲಿ 85ನೇ ಸಂಚಿಕೆ ಮುಗೀತು.